ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಬಿಹಾರ್ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತ್ರ ಚರ್ಚೆಯಾಗಿದೆ. ಜೊತೆಗೇನು ಅಂತಾರೆ, ಈ ಸಂಪುಟ ಪುನರ್ರಚನೆ ಇದ್ಯಾವುದರ ಬಗ್ಗೆನೂ ಕೂಡ ಚರ್ಚೆ ಆಗಿಲ್ಲ. ಡಿನ್ನರ್ ಮೀಟಿಂಗ್ನಲ್ಲಿ ಈ ಬಗ್ಗೆ ಚರ್ಚೆನೇ ಆಗಿಲ್ಲ. ಇದು ಸಂತೋಷ್ ಲಾಡ್ ಹೇಳಿಕೆ. CM ಪ್ರತಿ ಬಾರಿ ಕರೀತಾರೆ. CM ಕರೆದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಹೋಗ್ತೀವಿ ಡಿನ್ನರ್ಗೆ. ಅಲ್ಲೇನೋ ದೊಡ್ಡ ಚರ್ಚೆ ಆಗುತ್ತೆ ಅಂತ ಭಾವಿಸಬಾರ್ದು. ಈ ನವೆಂಬರ್ ಕ್ರಾಂತಿ ಅದು ಇದು ಎಲ್ಲವೂ ಕೂಡ ವ್ಯಂಗ್ಯ. ನೋಡಿದ್ರೆ ಕೇಂದ್ರದಲ್ಲೇ ಆ ರೀತಿ ಆಗ್ಬಿಡ್ಬೋದು, ನಿತಿನ್ ಗಡ್ಕರಿ ಪ್ರಧಾನಿ ಆಗ್ಬಿಡ್ತಾರೆ ಅನ್ನುವಂಥ ಇದೆ. ಅದೇ ಒಂದು ದೊಡ್ಡ ಕ್ರಾಂತಿ. ಅದ್ರ ಬಗ್ಗೆ ನಮಗೂ ಕುತೂಹಲ ಇದೆ. RSSನಲ್ಲಿರುವಂಥವ್ರು ಮಾತ್ರ ದೇಶಭಕ್ತರಲ್ಲ, ಎಲ್ಲರೂ ಕೂಡ ದೇಶಭಕ್ತರು ಅನ್ನುವಂಥ ಮಾತನ್ನು ಕೂಡ ಲಾರ್ಡ್ ಹೇಳಿದರು. ಅಣ್ಣ ನಾವು ಜೊತೆಗೆ ಇದ್ವಿ. ಪ್ರತಿ ವರ್ಷವೂ ಮೀಟಿಂಗ್ ಕರೀತಾರೆ. ಈ ವರ್ಷವೂ ಮೀಟಿಂಗ್ ಕರೆದಿದ್ದಾರೆ. ಡಿನ್ನರ್ ಮೀಟಿಂಗ್ ಸೌಜನ್ಯಕವಾಗೆಲ್ಲ ಹೋಗಿ ಭೇಟಿ ಆಗಬೇಕು. ಇಟ್ಸ್ ಜಸ್ಟ್ ಅ ಕಾರ್ಡಲ್ ಮೀಟಿಂಗ್. ಡಿಸೆಂಬರ್ ಸಂಪುಟ ಪುನಾರಚನೆ ಅಂತ ಪುನಾರಚನೆ ಕೊಟ್ಟಾಗ ಚರ್ಚೆ ಆಗಿದೆ. ಆ ಥರ ಏನು ಚರ್ಚೆ ಆಗಿಲ್ಲ. ಆ ಥರ ಚರ್ಚೆ ಮಾಡಂಗಿದ್ರೆ ಮುಖ್ಯಮಂತ್ರಿಗಳಿಗೆ ಆಮೇಲೆ ಉಪಮುಖ್ಯಮಂತ್ರಿಗಳಿಗೆ ಸಂಪೂರ್ಣ ಫ್ರೀಡಮ್ ಇದೆ. ಅದ್ರ ಜೊತೆಗೆ ಹೈಕಮಾಂಡ್ ಅವರು ತೀರ್ಮಾನ ಮಾಡಿ ಏನು ಫೈನಲ್ ಮಾಡ್ತಾರೆ ಅದು ಫೈನಲ್ ಆಗುತ್ತೆ. ಅದೇ ಕ್ರಾಂತಿ ಅಂದರೆ ಅದೇ ನಿತಿನ್ ಗಡ್ಕರಿ ಅವರು ಪ್ರಧಾನಮಂತ್ರಿ ಆಗ್ತಾರೆ ಅಂತ ಒಂದು ಕ್ರಾಂತಿ ಇದೆ. ಅದು ಅವ್ರು ಹೇಳ್ತಿರೋದು. ಕ್ರಾಂತಿ ಅಂದರೆ ನಿತಿನ್ ಗಡ್ಕರಿ ಅವರನ್ನು ಪ್ರಧಾನಮಂತ್ರಿ ಆಗ್ಬಂತ ಕ್ರಾಂತಿ ಇದೆ. ಅದು ಕ್ರಾಂತಿ ಆಗ್ಬೋದು. ಅಲ್ಲ, ಜನರಲ್ ಕ್ಯೂರಿಯಾಸಿಟಿ ಇದೆ, ಹಾಗೆ ಆಗುತ್ತಾ ಅಂತ. ಅದು ನಮ್ಮದು ಜನರಲ್ ಕ್ಯೂರಿಯಾಸಿಟಿ ಇದೆ. ನಿತಿನ್ ಗಡ್ಕರಿ ಸಾಹೇಬರು ಡಿ ಇದ್ದಾರೆ, ಅವರು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಅವ್ರು ಪ್ರಧಾನಮಂತ್ರಿ ಆಗ್ತಕ್ಕಂಥ ಸಾಧ್ಯತೆ ಇದೆ ಅಂತ. ಅದೇ ಡಿನ್ನರ್ ಮೀಟಿಂಗು ಇದು ಬಿಹಾರ್ ಕಲೆಕ್ಷನ್ ಮೀಟಿಂಗ್ ಅದ ಅಂತ. ಅದೇ ಅವ್ರು ಹೇಳಿದ್ ಕರೆಕ್ಟ್ ಇದೆ. BJP ಅವರು ಬಿಹಾರ್ ಕಲೆಕ್ಷನ್ ಅಂದ್ರೆ ನಾವು ಮೋದಿ ಸಾಹೇಬ್ರಿಗೆ ಕೊಡ್ಬೇಕಂತ ಹೇಳಿರೋದು. ಅಲ್ಲ, ಕಾಂಗ್ರೆಸ್ CM ಅಲ್ಲ, ನಾವು ಡಿನ್ನರ್ ಮೀಟಿಂಗ್ ಮಾಡಿ ಕಲೆಕ್ಷನ್ ಬಗ್ಗೆ ಮಾತನಾಡ್ತಿದ್ರೆ ನಾವು BJP ರೊಕ್ಕ ಕೊಡ್ಬೇಕಂತಾನೆ ಚರ್ಚೆ ಅಂತ BJP ಹೇಳ್ತಿರೋದು. ಯಾಕಂದ್ರೆ ಅಲ್ಲಿ 7,500 ಕೋಟಿ ರೂಪಾಯಿ ಕೊಟ್ಟಿದಾರಲ್ಲ, ಈ ಓಟಿಗೆ 10,000 ರೂಪಾಯಿ ಕಮ್ಮಿ ಬಿದ್ದಿದೆ, ನಮಗೆ ಕೊಡ್ಬೇಕನ್ನೋದಕ್ಕೆ ನಾವು ಮೀಟಿಂಗ್ ಕರೆದಿರೋದು ಅಂತ ಹೇಳ್ಕೊಳ್ಳಿ ನೀವು. ಬನ್ನಿ, ಪ್ರಮೋದ್ ಶಾಸ್ತ್ರಿ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ನೋಡ್ತಾ ಇದ್ದೀವಿ, ಏನು ಅಂದರೆ ಬಹಳ ಕುತೂಹಲ ಕೆರಳಿಸಿತ್ತು ಈ ಡಿನ್ನರ್ ಮೀಟಿಂಗ್. ಬಹುಶಃ ದೊಡ್ಡ ಮಟ್ಟದ ಚರ್ಚೆ ಆಗ್ಬೋದು ಅಂತ. ಏನೂ ಕೂಡ ಆಗಿಲ್ಲ ಅಂತ ಮೂಲಗಳು ಹೇಳ್ತಾ ಇವೆ. ಜೊತೆಗೇನು ಅಂದರೆ ಇಲ್ಲಿ ನಾವು ಸೇರಿದ್ದೇನು ಅಂದರೆ ಒಂದು ಊಟ ಮಾಡೋಕ್ಕೆ, ಇನ್ನೊಂದೇನು ಅಂದರೆ ಬಿಹಾರದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡಲಿಕ್ಕೆ ಅಂತ. ನಮಗೆ ನಿಮಗೆ ತುಂಬ ಚೆನ್ನಾಗಿ ಗೊತ್ತು, ಯಾಕಂದರೆ ನೀವು ಕೂಡ ಫೀಲ್ಡಲ್ಲಿ ಇರ್ತೀರಿ. ಈ ಬೇರೆ ಬೇರೆ ರಾಜ್ಯಗಳ ಚುನಾವಣೆಗೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹಿಂಗೆ ಡಿನ್ನರಿಗೆ ಸೇರ್ಕೊಂಡು ಮಾತಾಡುವಂಥದ್ದನ್ನು ನೀವು ಇಲ್ಲಿ ತನಕ ಕೇಳಿಲ್ಲ. ಪ್ರಶ್ನೆ ಬೇರೆ. ಬಹುಶಃ ಏನು ಅಂದರೆ ಒಳಗಡೆ ಆಗಿರುವಂಥ ಮಾತನ್ನು ಮುಚ್ಚಡೋಕ್ಕೋಸ್ಕರ ಈ ಮಾತನ್ನು ಹೇಳಿರ್ಬೋದು. ಇಲ್ಲಿ ಕ್ರಾಂತಿನೇ ಇಲ್ಲ, ಭ್ರಾಂತಿನೇ ಇಲ್ಲ ಅನ್ನುವಂಥ ಮಾತನ್ನು ಮಂತ್ರಿಗಳಾಡಿರುವಂಥದ್ದು. ಜೊತೆಗೇನು ಅಂದರೆ ಕ್ರಾಂತಿ ಆದರೆ ಅದು ಕೇಂದ್ರದಲ್ಲಿ ಆಗಬೇಕು, ಇಲ್ಲಂತೂ ಕ್ರಾಂತಿ ಆಗಲ್ಲ ಅನ್ನುವಂಥ ಮಾತನ್ನು ಲಾಡ್ ಹೇಳಿರುವಂಥದ್ದು. ಏನೋ ಒಂದು ಲೆಕ್ಕದಲ್ಲಿ ಭಾಳ ಕುತೂಹಲ ಕೆಲಿಸ್ತಾ ಇದ್ದೀವಿ ಅವರೆಲ್ಲ ಸ್ಟೇಟ್ಮೆಂಟು. ಪ್ರಮೋದ್, ಏನಂತೀರಿ? ರಂಗನಾಥ್, ಹೇಗೆ ರಾಜಕೀಯ ಪಕ್ಷಗಳು, ಅದರಲ್ಲೂ ಕೂಡ ಆಡಳಿತ ಪಕ್ಷದ ನಾಯಕರ ಒಂದು ಮೀಡಿಯಾ ನರೇಟಿವ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ನವೆಂಬರ್ನಲ್ಲಿ ಸಂಪುಟ ಪುನರ್ರಚನೆ ಅನ್ನುವಂಥ ಒಂದು ಹೆಡ್ಲೈನ್ಸ್ಗಳಿರ್ಬೋದು, ಈ ಒಂದು ಮಾತುಗಳು ಅಥವಾ ಈ ಒಂದು ಸುದ್ದಿಯೇ ಒಂದು ಸಾಕ್ಷಿ. ಅಫ್ಕೋರ್ಸ್ ಸಂಪುಟ ಪುನರ್ರಚನೆ ಅನ್ನುವಂಥದ್ದು ಅತ್ಯಂತ ಮಹತ್ವದ್ದಾಗಿರುವಂಥದ್ದು, ಮುಖ್ಯಮಂತ್ರಿಯ ವಿವೇಚನೆಗೆ ಬಿಟ್ಟಿರುವಂಥದ್ದು. ಆದರೆ ಇವತ್ತಿನ ರಾಜಕಾರಣದಲ್ಲಿ ಮುಖ್ಯಮಂತ್ರಿ ವಿವೇಚನೆ ಮಾತ್ರ ಸಾಲಲ್ಲ ರಂಗನಾಥ್, ನಿಮಗೂ ಕೂಡ ಗೊತ್ತಿರುವಂಥದ್ದು. ಎಲ್ಲವನ್ನೂ ಕೂಡ ಇವತ್ತಿನ ಕಾಲದಲ್ಲಿ ದೆಹಲಿಯಿಂದ ಒಂದು ಲಕೋಟೆಲ್ ಬರುತ್ತೋ, ದೆಹಲಿಯಿಂದ ಒಂದು ಆದೇಶ ಬರುತ್ತೋ, ಆ ರೀತಿ ಆಗುತ್ತೆ. ಈಗ ಸಂಪುಟ ಪುನರ್ರಚನೆ ಅಂತ ಹೇಳ್ತಿದ್ದಾರೆ. ಒಂದು ಇತ್ತೀಚಿನ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ರೆ, ಮೊನ್ನೆ ತಾನೇ ಒಂದು MLCಗಳ ನೇಮಕಾತಿ ಆಯಿತು. ಈ MLC ನೇಮಕಾತಿಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಟ್ಟಿರುವಂಥ 3 ಹೆಸರನ್ನೇ ಹೈಕಮಾಂಡ್ ಅಂತಿಮವಾಗಿ ಮಾಡಲಿಲ್ಲ. ಅಲ್ಲೂ ಕೂಡ ಸಾಕಷ್ಟು ಸರ್ಕಸ್ ಮಾಡ್ತು. 2 ತಿಂಗಳಾಯಿತು, 3 ತಿಂಗಳಾಯಿತು. ಹೀಗಾಗಿ ಯಕ್ಕಶ್ಚಿತ್ MLC ಸ್ಥಾನದ ನೇಮಕಾತಿ ಅಥವಾ MLC ಸ್ಥಾನದ ಅಂತಿಮಗೊಳಿಸುವ ಆಯ್ಕೆ ಪ್ರಕ್ರಿಯೆ ಸುಮಾರು 2 ತಿಂಗಳಾಗಿರುವಂಥ ಸಂದರ್ಭದಲ್ಲಿ ಈ ನವೆಂಬರ್ನಲ್ಲಿ ಸಂಪುಟ ಪುನರ್ರಚನೆ ಅನ್ನುವಂಥದ್ದು ತತ್ಕ್ಷಣಕ್ಕಾಗತ್ತಾ? ಹೇಳಿ ಕೇಳಿ ಕಾಂಗ್ರೆಸ್ನಲ್ಲಿ ಒಂದು ಸಂಸ್ಕೃತಿ ಇದೆ, ತಣ್ಣೀರನ್ನು ಕೂಡ ತಣಿಸಿ ಕುಡಿತಾರೆ. ಅಂಥದ್ರಲ್ಲಿ 15 ದಿನದಲ್ಲಿ 20 ದಿನದಲ್ಲಿ ಅದು ಬಿಹಾರದಂಥ ಚುನಾವಣೆ ಇಟ್ಕೊಂಡು ಸಂಪುಟ ಪುನರ್ರಚನೆ ಮಾಡ್ತಾರೆ ಅಂದರೆ ಅದು ನಿಜಕ್ಕೂ ಕೂಡ ಒಂದು ಆಶ್ಚರ್ಯ ಮತ್ತು ಗಾಳಿ ಮಾತು. ಇದು ಒಂದು ಭಾಗ. ಇದರ ಜೊತೆಗೆ ಇತ್ತೀಚಿನ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ರೆ ಯಾವ ರೀತಿ ಡೆವಲಪ್ಮೆಂಟ್ಗಳಾಗ್ತಾ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ, ಒಂದು ನರೇಟಿವ್ ಫೈಟ್ ಕೂಡ ಆಗ್ತಾ ಇದೆ. ಇದು ಕಾಲಕ್ಕೆ ಹಂತಕ್ಕೆ ಯಾವ್ಯಾವ ಸುದ್ದಿಗಳು ಬರ್ತಾ ಇದೆ, ಅದು ಯಾವುದೇ ಬಣ ಇರ್ಬೋದು, CM ಬಣ ಇರ್ಬೋದು, DCM ಬಣ ಇರ್ಬೋದು, ಪರ್ಯಾಯ ಬಣ ಇರ್ಬೋದು, ಈ ಎಲ್ಲ ಬಣಗಳಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಯನ್ನು ಒಂದು ರೀತಿಯಲ್ಲಿ ಅದನ್ನು ಹದ್ದುಬಸ್ತಲ್ಲಿಡೋದಕ್ಕೆ ಜೊತೆಗೆ ಒಂದು ಹೊಸ ಒಂದು ಮಾತನ್ನು ಅಥವಾ ಹೊಸ ಒಂದು ವಿಷಯವನ್ನು ಮುನ್ನೆಲೆಗೆ ತರುವಂಥ ನಿಟ್ಟಿನಲ್ಲಿ ಇದಾಗಿದೆ. ಈ ಕಾರಣಕ್ಕೋಸ್ಕರ ಈ ನವೆಂಬರ್ ಕ್ರಾಂತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಪುನರ್ರಚನೆ ಅನ್ನುವಂಥ ಒಂದು ದಾಳವನ್ನು ಬಿಡಲಾಗಿದೆ. ಇದು ಒಂದು ಭಾಗ ರಂಗನಾಥ್. ಇದ್ರ ಜೊತೆಗೆ ಮತ್ತೊಂದು ವೆರಿ ಇಂಪಾರ್ಟೆಂಟ್ ಅಂದರೆ ಈಗಾಗಲೇ ಡಿನ್ನರ್ ಮೀಟಿಂಗ್. ಈ ಡಿನ್ನರ್ ಮೀಟಿಂಗ್ ಸಹಜವಾಗಿಯೇ ಒಂದು ರಾಜಕೀಯವಾಗಿ ಒಂದು ತಂತ್ರ. ಅಂದರೆ ಈಗಾಗಲೇ ನಾಯಕತ್ವ ಬದಲಾವಣೆ ವಿಚಾರ ಬರ್ತಾ ಇದೆ, ಬೇರೆ ಬೇರೆ ವಿಚಾರ ಬರ್ತಾ ಇದೆ. ಇಂಥದ್ರ ನಡುವೆ ಇವರನ್ನು ಈ ರೀತಿ ನಾಯಕತ್ವ ಬದಲಾವಣೆ ಅನ್ನುವಂಥ ಮಾತನ್ನೇನಾರು ತಂದರೆ ಸಹಜವಾಗಿ ಒಂದು ಚರ್ಚೆ ಹುಟ್ಟಾಗುತ್ತೆ. ಜೊತೆಗೆ ಎಲ್ಲ ಶಾಸಕರು ಪ್ರಮುಖವಾಗಿ ಸಚಿವರನ್ನು ಸೆಳೆದಿಟ್ಕೊಳ್ಳೋಕ್ಕೆ ಒಂದು ಹೆಲ್ಪ್ ಆಗುತ್ತೆ. ಅದು ಒಂದು ಭಾಗ. ಅದರ ಜೊತೆಗೆ ನಿನ್ನೆ ಆಗಿರುವಂಥ ಏನು ಡಿನ್ನರ್ ಮೀಟಿಂಗ್ ಇದೆ ರಂಗನಾಥ್, ಅದರಲ್ಲೇ ಆಗಿರುವಂಥ ಮಾಹಿತಿಯನ್ನು ನಮಗೆ ಸಿಗ್ತಾ ಇರುವಂಥ ಮೂಲಗಳಿಂದ ಹೇಳೋದಾದರೆ ಪ್ರಮುಖವಾಗಿ 3-4 ಸಚಿವರು ಬೇಗ ನಿರ್ಗಮಿಸಿದರು. ಚಲುವರಾಯ ಸ್ವಾಮಿನೇ ಇರ್ಬೋದು, DK
ಕೆ ಶಿವಕುಮಾರ್ ಇರ್ಬೋದು ಅಥವಾ ಪರಮೇಶ್ವರ ಇರ್ಬೋದು, ಹಾಗೆಯೇ ಜಾರ್ಜ್ ಅವರೇ ಇರ್ಬೋದು, ಸುಮಾರು 7:15 ಅಥವಾ 7ವರೆಗೆ ತೆರಳ್ಬಿಟ್ರು. ಹತ್ತತ್ರ ಡಿನ್ನರ್ ಶುರುವಾಗಿದ್ದೇ 7 ಗಂಟೆಗೆ, ಅಂಥದ್ರಲ್ಲಿ 7:15 7ವರೆಗೆ ತೆರಳಿದ್ರು ಅಂದ್ರೆ ಅಲ್ಲಿ ಯಾವ ರೀತಿ ಸಂಪುಟ ವಿಸ್ತರಣೆ ಆಗುತ್ತೆ? ಇದಾದ್ಮೇಲೆ ಮುಖ್ಯಮಂತ್ರಿಗಳು ಪ್ರಮುಖ ಸಚಿವರನ್ನ ಸಪರೇಟ್ ಆಗಿ, ಖಾಸಗಿಯಾಗಿ, ವ್ಯಕ್ತಿಗತವಾಗಿ ಕರೆದು ಒಬ್ಬೊಬ್ಬರ ಜೊತೆಗೇ ಮಾತನಾಡಿದ್ದಾರೆ. ಹೀಗಾಗಿ ಈ ಮಾತು ಏನಂತ, ಯಾಕೆಂದ್ರೆ ಚುನಾವಣಾ ತಂತ್ರಗಾರಿಕೆ, ಪ್ರಮುಖವಾಗಿ ಬಿಹಾರದ ತಂತ್ರಗಾರಿಕೆ, ಕರ್ನಾಟಕದಲ್ಲಿ ಕೂತು ಕರ್ನಾಟಕದ ಕ್ಯಾಬಿನೆಟ್ ಮಂತ್ರಿಗಳು ಬಿಹಾರದ ತಂತ್ರಗಾರಿಕೆಯನ್ನು ಚರ್ಚೆ ಮಾಡಿರೋದು ನಿಜಕ್ಕೂ ಕೂಡ ಇಂಟ್ರೆಸ್ಟಿಂಗ್ ಅಂತ ಸಂಗತಿ. ಹೀಗಾಗಿ ಬಿಹಾರದಲ್ಲಿ ಏನೇನು ಮಾಡಬೇಕು, ಪಕ್ಷ ಯಾವುದೇ ಜವಾಬ್ದಾರಿ ಕೊಟ್ಟರು ಆ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಅನ್ನುವಂಥದ್ದೆಲ್ಲ ಏನು ಹೇಳಿದ್ದಾರೆ. ಹೀಗಾಗಿ ಬೆಂಗಳೂರಿನಲ್ಲಿ ಕೂತು ಯಾವ ರೀತಿ ಪಕ್ಷದ ಜವಾಬ್ದಾರಿಯನ್ನು ನಿರ್ವಹಿಸ್ತಾರೆ ಅನ್ನೋದು ನಿಮಗೂ ಗೊತ್ತು, ನಮಗೂ ಗೊತ್ತು, ಜನಕ್ಕೂ ಕೂಡ ಅರ್ಥ ಆಗುತ್ತೆ. ಹೀಗಾಗಿ ನಿನ್ನೆಯ ಮೀಟಿಂಗ್ನಲ್ಲಿ ಯಾವುದೇ ಸಂಪುಟ ಪುನರ್ರಚನೆ ಆಗಲಿ ಅಥವಾ ಬೇರೆ ವಿಚಾರ ಚರ್ಚೆ ಆಗಿಲ್ಲ. ಬಹುತೇಕ ಚರ್ಚೆ ಆಗಿರುವುದು ಬಿಹಾರದ ಚುನಾವಣಾ ಜವಾಬ್ದಾರಿಯನ್ನು ಹೇಗೆ ನಿರ್ವಹಣೆ ಮಾಡೋದು ಅಂತ. ಹೀಗಾಗಿ ಸದ್ಯದ ಮಟ್ಟಿಗೆ ರಂಗನಾಥ್ ಈ ಒಂದು ಮೀಟಿಂಗನ್ನು 2 ವಿಚಾರದಲ್ಲಿ ಸಮನ್ ಮಾಡೋದಾದರೆ, ಕರ್ನಾಟಕದಲ್ಲಿ ಕೂತು ಬಿಹಾರದ ತಂತ್ರಗಾರಿಕೆ ಜೊತೆಗೆ ಯಾವುದೇ ರೀತಿಯಂಥ ಸಂಪುಟ ಪುನರ್ರಚನೆಯೂ ಇಲ್ಲ, ಯಾವ ಬದನೆಕಾಯೂ ಇಲ್ಲ. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.